ಎಲ್ಲರಿಗೂ ನಮಸ್ಕಾರ. ಈ ಸಂಗೀತದಲ್ಲಿ ಸಾಧನೆ ಮಾಡ್ತಿರುವಂಥ ಸುಬ್ಬಾಶಾಸ್ತ್ರಿಗೆ ಏನಂತಂದ್ರೆ ಆ ರಾಜಾಶ್ರಯ ಸಿಕ್ಕ ಕೂಡಲೇ ಎಲ್ಲ ಈ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಹುದ್ದೆಯಲ್ಲಿದ್ದವರು, ಎಲ್ಲ ಪ್ರಮುಖರು ಎಲ್ಲರೂ ಸತ್ಕಾರವನ್ನು ಮಾಡ್ತಾ ಇದ್ದಂಗೆ ಅವನಲ್ಲಿ ಒಂದು ರೀತಿಯ ಅಹಂಕಾರ ಬೆಳೀತೈತಿ. ಈ ಸಂಗೀತದ ಸಾಧನೆನ ಅತ್ಯಂತ ಕಡಿಮೆ ಆಗಿಬಿಡ್ತೈತೆ ಅವನು. ಆ ನಂತರ ಏನಾಗ್ತೈತಿ ಅಂದರೆ ಇದ್ರೊಳಗೆ ಒಂದು ಅಹಂಕಾರಿ ಆಗಿಬಿಡ್ತಾನೆ. ಒಬ್ಬರು ಪ್ರಕಾಂಡ ಪಂಡಿತರಿದ್ದವರು ಆಸ್ಥಾನಕ್ಕೆ ಆಗಮಿಸ್ತಾರೆ. ಅವ್ರ ಜೊತೆ ಒಂದು 3-4 ಜನ ಶಿಷ್ಯರಿದ್ದವ್ರು ಇರ್ತಾರೆ. ಅವರು ತ್ರಿಕಾಲ ಜ್ಞಾನಿಗಳು, ಎಲ್ಲ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನೂ ಬಲ್ಲಂಥವ್ರು ಇರ್ತಾರೆ. ಅವರು ಸಂಗೀತದೊಳಗೂ ಕೂಡ ಅತ್ಯಂತ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದವರು ಇರ್ತಾರೆ. ಅವರು ಅಂದ್ರೆ ಅವರು ಆಸ್ಥಾನಕ್ಕೆ ಬರ್ತಾರೆ. ಆನಂತರ ಮದಕರಿ ನಾಯಕರು ಅವನ್ನ ಅತ್ಯಂತ ಆದರದಿಂದ ಸ್ವಾಗತ ಮಾಡ್ಕೋತಾರೆ. ಮಾಡ್ಕೊಂಡು ಕೂಡ ಏನಾಗ್ತೈತಿ ಅಂತಂದ್ರೆ ಆಮೇಲೆ ಅವರು ಇವ್ರ ಬಗ್ಗೆ ಸಂಗೀತಗಾರದಾರ, ಇವರು ಆಸ್ಥಾನ ಪಂಡಿತರು, ಆಸ್ಥಾನ ಸಂಗೀತಗಾರರು ಅಂತಂದು ಹೇಳಿ ಈ ಸುಬ್ಬಾ ಜೋಯಿಸನನ್ನು ಪರಿಚಯ ಮಾಡಿಸ್ತಾರೆ. ಅವ್ರು ಸಂತೋಷ ಪಡ್ತಾರೆ. ಅವ್ರೇನಂತಂದ್ರೆ ಅಲ್ಲಿ ಒಂದು ದೇವಸ್ಥಾನದೊಳಗೆ ರಾಜರಾಜೇಶ್ವರಿ ದೇವಸ್ಥಾನ ಅಂತಂದು ಹೇಳಿರ್ತೈತಿ. ಆ ದೇವಸ್ಥಾನದೊಳಗೆ ಒಂದು ಉತ್ಸವ ಇರ್ತೈತಿ. ಅಲ್ಲಿ ಏನಂತಂದ್ರೆ ಸಂಗೀತ ಸೇವೆಯನ್ನು ನೀವು ಸಲ್ಲಿಸ್ರಿ ಅಂಥೇಳಿ ಅವ್ರು ಸುಬ್ಬಾಶಾಸ್ತ್ರಿಗೆ ಕೇಳ್ಕೊತಾರೆ. ನಿಮ್ಮ ಸಂಗೀತ ಸೇವೆ ಆಗಲಿ, ಇಂಥದೇನೋ ಉತ್ಸವ ಐತಿ ಅಂತ ಹೇಳಿ ಅವ್ರಿಗೆ ಈ ಮೊದಲು ಅಹಂಕಾರ ಬಂದಿರ್ತೈತಲ್ಲ ಸುಬ್ಬಾ ಜೋಯಿಸರಿಗೆ. ಅವಾಗ ಅವ್ರು ಏನಂತ ಅಂತಂದ್ರೆ, ಇಲ್ಲ ನಾನು ಆಮೇಲೆ ಹಾಗೆಲ್ಲ ನನಗೆ ಸಿಕ್ಕಾಗ ಯಾರಾದರೂ ಕರೆದ್ರೆ, ಪ್ರಮುಖರು ಕರೆದ್ರಷ್ಟ ನಾನು ಇದು ಮಾಡ್ತೇನೆ, ಇದ್ರ ಮಹಾರಾಜರು ಹೇಳಿದ್ರಷ್ಟ ನಾನು ಬಾರಿಸ್ತೇನೆ, ಸಂಗೀತವನ್ನು ನುಡಿಸ್ತೇನೆ ಆಮೇಲೆ ಅಂತಂದು ಹೇಳಿ ಅಂದ್ಕೊಳ್ಳಿ ಅವ್ರಿಗೆ ಭಾಳ ಅವಮಾನ ಅನಿಸ್ತೈತಿ. ಇವ ಎಷ್ಟು ಅಹಂಕಾರ ಇದಾನಲ್ಲ ಅಂಥೇಳಿ, ದೇವರಿಗೆ ಸೇವೆಯನ್ನು ಸಲ್ಲಿಸು ಅಂತಂದ್ರು ಹಿಂಗೆ ಮಾಡ್ತಾನಲ್ಲ ಅಂತ ಹೇಳಿ ಅವ್ರು ಭಾಳ ಇದನ್ನು ಅನ್ನಿಸ್ತೈತಿ. ಇವರ ಗರ್ವವನ್ನು ಮುರಿಬೇಕು ಅಂತಂದು ಹೇಳಿ ಅವರು ಆಮೇಲೆ ಮನಸ್ಸಿನೊಳಗೆ ಅನ್ಕೋತಾರೆ. ಆಮೇಲೆ ಅವ್ರಿಗೆ ಸವಾಲು ಹಾಕ್ತಾರೆ. ಸುಬ್ಬಾ ಜೋಯಿಸ್ ಸವಾಲು ಹಾಕ್ತಾರೆ. ಏನಂತಂದ್ರೆ, ನಿನ್ನ ಪಾಂಡಿತ್ಯವನ್ನು ಪ್ರದರ್ಶ ಎಷ್ಟೈತಿ ಅಂತ ಹೇಳಿ ನಾನು ಪರೀಕ್ಷೆ ಮಾಡ್ತೀನಿ. ನಿನಗೆ ತಾಕತ್ತಿತ್ತು ಅಂತಂದ್ರೆ ನಾನು ಸವಾಲನ್ನು ನೀ ಸ್ವೀಕಾರ ಮಾಡು. ನನಗೆ ಈ ಶಿಷ್ಯರು 4 ಜನ ಶಿಷ್ಯರದಾರ, ನನಗೆ ಸಂಗೀತದ ಗಂಧ ಗೊತ್ತಿಲ್ಲ, ನನ್ನ ಸೇವೆಯನ್ನು ಮಾಡ್ಕೊಂಡದಾರ ಅಷ್ಟ ಅವರು, ಅವರ ಜೊತೆ ಸ್ಪರ್ಧೆಯನ್ನು ಮಾಡು ನೀನು ಅಂತಂದು ಹೇಳ್ತಾರೆ. ನಿನ್ನ ತಾಕತ್ತಿದ್ರೆ ಅವ್ರ ಜೊತೆ ನೀ ಸ್ಪರ್ಧೆ ಮಾಡಿ ನೋಡು ಅಂತಂದು ಹೇಳ್ತಾರೆ. ಆಗ ಇವ್ರು ಭಾಳ ಇದನ್ನು ಅನ್ನಿಸ್ತತಿ. ಸಂಗೀತ ಗಂಧ ಇಲ್ಲ ಅಂತಾರೆ, ಅವ್ರ ಜೊತೆ ಸ್ಪರ್ಧೆ ಮಾಡಂತಾರಲ್ಲ ಇವರು ಅಂತಂದು ಹೇಳಿ ಒಂದು ಸ್ವಾಭಿಮಾನಕ್ಕೆ ಪೆಟ್ಟಾದಂಗೆ ಆಕೈತೆ ಅವಾಗ. ಆಗಲಿ ಅಂತಾನೆ. ಆಗಲಿ ಅಂದ ಕೂಡಲೇ ಇವರ ಸವಾಲನ್ನು ಕೇಳಿದಂಥ ಬಹಳಷ್ಟು ಜನರು ಅಲ್ಲಿ ಕೂಡ್ತಾರೆ. ಆ ಉತ್ಸವದ ದಿನ ಕೂಡ್ತಾರೆ. ಕೂಡಿದ ಕೂಡ ಏನೇನಾಗ್ತೈತಿ, ಒಂದು ಕಡೆ ಈ ಸುಬ್ಬಾ ಜೋಯಿಸ ಇದ್ದು ಕುಂತ್ಕೊಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಅವ್ರ ಪಂಡಿತರು ತಮ್ಮ ಶಿಷ್ಯರನ್ನ ಕರ್ಕೊಂಡು ಕುಂತಿರ್ತಾರೆ. ಅಲ್ಲಿ ಒಬ್ಬ ಶಿಷ್ಯನನ್ನು ಕರೆದು ಹೇಳ್ತಾರೆ. ಅವರು ಆ ಮೃದಂಗವನ್ನು ಅವನ ಕೈಗೆ ಕೊಡ್ತಾರೆ. ಇದನ್ನು ನಾನು 0 ಮಾಡಿಕೊಳ್ಳೆ, ಆ 2 ಕಡೆ ನೀ ಹಿಡ್ಕೋ ಅಷ್ಟ, ಆ 2 ಬದಿಗಳಲ್ಲಿ ನೀ ಕೈ ಹಚ್ಚ ಅಷ್ಟ ಹೇಳ್ತಾರೆ. ಅವ್ನು ಗಾಬರಿಕೈತಿ, ಏನೂ ಗೊತ್ತಿಲ್ಲ, ಎಂದೂ ಮೃದಂಗವನ್ನು ಬಾರಿಸಿಲ್ಲ ಅವನು. ಗುರುಗಳೇ ನಾ ಏನು ಮಾಡಿರಲಿ, ನನಗೆ ಗೊತ್ತೇ ಇಲ್ಲ ಅದು ಬಾರಿಸೋದು ಅಂತ ಹೇಳ್ತಾನೆ. ನೀ ಏನೂ ಮಾಡಬೇಡಪ್ಪ, ಸುಮ್ಮನೆ ಅದನ್ನು 2 ತುದಿಗಳನ್ನು ಹಿಡ್ಕೊ ಅಂತ ಹೇಳ್ತಾರೆ. ಗುರುಗಳು ಹೇಳ್ಯಾರ ಅಂತ ಅವ್ನು ಹ್ಞೂ ಅಂತಾನೆ. ಆಮೇಲೆ ಸಂಗೀತ ಪ್ರಾರಂಭ ಆಕೈತಿ. ಸುಬ್ಬಾ ಜೋಯಿಸರ ಸಂಗೀತ ಪ್ರಾರಂಭ ಆಗ್ತೈತಿ. ಆದ ಕೂಡಲೇ ಗುರುಗಳು ಸನ್ನೆ ಮಾಡ್ತಾರೆ. ಅವ 2 ಕಡೆ ಶಿಷ್ಯ ಇದ್ದವ ಆ ಮೃದಂಗದ ತುದಿಗಳನ್ನು ಹಿಡ್ಕೋತಾನ. ತನ್ನಿಂದ ತಾನೇ ಆ ಕೈಗಳಿದ್ದು ಬಾರ್ಸಕ್ಕೆ ಶುರು ಮಾಡಿಬಿಡ್ತಾವೆ. ಆವಾಗ ಎಲ್ಲರಿಗೂ ಇಷ್ಟು ಆಶ್ಚರ್ಯ ಆಕೈತಿ ಎಲ್ಲರಿಗೂ. ಅವು ಸುಬ್ಬಾ ಜೋಯಿಸರು ಹೆಂಗೆ ಸಂಗೀತ ನುಡಿಸ್ತಾರೆ ಅದಕ್ಕೆ ತಕ್ಕಂತೆ ನಾವು ಮೃದಂಗವನ್ನು ಬಾರಿಸ್ತಾ ಇರ್ತಾನೆ. ಎಷ್ಟೋ ಹೊತ್ತಿನವರೆಗೆ ಈ ಒಂದು ಜುಗಲ್ಬಂದಿ ಅಂತ ಅಂತಾರೆ, ಆ ರೀತಿ ನಡೀತೈತಿ. ಕೊನೆಗೆ ಒಂದು ಹಂತದೊಳಗೆ ಹಿಂಗಾಗ್ತೈತಲ್ಲ, ಆ ಮೃದಂಗದ ತಾಳಕ್ಕೆ ತಕ್ಕಂತೆ ಈ ಸುಬ್ಬಾ ಜೋಯಿಸನಿಗೆ ಹಾಡೋದರಲ್ಲಿ ವಿಫಲ ಆಗಿಬಿಡ್ತಾನೆ, ಸೋತು ಹೋಗ್ಬಿಡ್ತಾನೆ. ಅವಾಗ ಎಲ್ಲರೂ ಇದೇನಿದು ಅಂತ ಅಂತಾರೆ. ಇದೇನಿದು ಸುಬ್ಬಾ ಜೋಯಿಸರನ್ನ ಸೋತು ಹೋದ್ರಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯಕ್ಕೈತಿ. ಆದ ಕೂಡಲೇ ಅವನು ಸುಬ್ಬಾ ಜೋಯಿಸರು ಭಾಳ ಅವಮಾನಕ್ಕೈತಿ. ಎಂಥ ಎಲ್ಲರ ಕಡೆಯಿಂದ ನಾನು ಅಗದಿ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೆ, ಎಲ್ಲರೂ ನಾನು ಹೊಗಳ್ತಾ ಇದ್ದರು, ಇಂಥ ಮನುಷ್ಯರ ಜೋಡಿ ನಾನು ಸೋತ್ನೆಲ್ಲ ಅಂತಂದು ಹೇಳಿ ಭಾಳ ಅಪಮಾನ ಅನಿಸ್ತೈತಿ.
ಅಲ್ಲಿ ಒಂದು ಹೊಂಡ ಇರ್ತೈತಿ. ಮದಕರಿ ನಾಯಕರು ಆ ಕೋಟೆಯೊಳಗೆ ಸುಸಜ್ಜಿತವಾದ ಅನೇಕ ಹೊಂಡಗಳನ್ನು, ಕೆರೆಗಳನ್ನು ಕಟ್ಟಿಸಿರ್ತಾರೆ. ಸುತ್ತಲೂ ಮೆಟ್ಟಿಲುಗಳಿದ್ದದ್ದು ಇರ್ತಾವೆ. ಸುಂದರವಾದಂಥ ಹೊಂಡ ಇರ್ತೈತಿ. ಆ ಹೊಂಡದ ತುದಿಗೆ ಅಲ್ಲಿ ಮೆಟ್ಟಿಲುಗಳ ಮೇಲೆ ಹೋಗಿಕೊಂಡಿರ್ತಾನೆ. ಸಾಯಂಕಾಲ ಆಗಿರ್ತೈತಿ. ಸುಬ್ಬಾಯಿ ಜೋಯಿಸರು ಹೋಗಿ ಆ ಮೆಟ್ಟಿಲ ಮೇಲೆ ಕುಂತ್ಕೊಂಡು ಅವಂಗೆಲ್ಲ ನೆನೆಸ್ಕೊಂತಾರ. ಭಾಳ ಅಪಮಾನ ಅನ್ನಿಸ್ತೈತಿ. ಇಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೆ, ನಂದೆಲ್ಲ ಇವತ್ತು ಹಾಳಾಗಿಬಿಡ್ತಲ್ಲ, ನಾನು ಹೆಂಗೆ ಮುಖ ತೋರಿಸ್ಲಿ, ಈ ಹೊಂಡದೊಳಗೆ ಹಾರಿ ನಾ ಆತ್ಮಹತ್ಯೆ ಮಾಡ್ಕೊಂಡ್ರಾತು, ಈ ರೀತಿ ವಿಚಾರವನ್ನು ಮಾಡ್ತಾರೆ. ಮಾಡಿ ಇನ್ನು ಹೊಂಡದೊಳಗೆ ಹಾರಬೇಕಂತ ಹೇಳೋಕೆ ಅಲ್ಲಿ ಒಂದು ಅವ್ರ ಅವನ ಹೆಗಲ ಮೇಲೆ ಒಬ್ಬರ ಕೈ ಇಟ್ಟಂಗೆ ಆಗ್ತೈತಿ. ನೋಡ್ತಾನೆ, ಅವ್ರು ಪಂಡಿತರು ಇರ್ತಾರೆ. ಆಸ್ಥಾನಕ್ಕೆ ಬಂದಂಥ ಪಂಡಿತರು ಇರ್ತಾರೆ. ಯಾಕೆ ಸುಬ್ಬಾಯಿ ಜೋಯಿಸ್ರೆ ಅಪಮಾನ ಆಗಿ ನೀವು ಹೊಂಡದೊಳಗೆ ಆತ್ಮಹತ್ಯೆ ಮಾಡಕ್ಕೆ ಹೊಂಟೀವಿ ಅಂತ ಕೇಳ್ತಾರೆ. ಮೊದಲ ಹೇಳೇನು ಅವ್ರ ಕಾಲ ಜ್ಞಾನಿಗಳ ದಾರ ಅಂತ ಹೇಳಿ ಇರ್ತಾರೆ. ನೀವು ಆಶ್ಚರ್ಯ ಆಕೈತಿ. ಇವನ್ ಮನಸ್ಸಿನೊಳಗೆ ಏನು ಭಾವನೆ ಇರ್ತೈತಿ ಎಲ್ಲವನ್ನೂ ಹೇಳ್ತಾರೆ ಅವರು. ನೀವು ಹಿಂದೆ ಒಬ್ಬ ಗುರುಗಳ ಬೆನ್ನು ಹತ್ತಿ ಹೋಗಿ ನೀ ಸಂಗೀತ ಕಲ್ತೀಯೋನಿಲ್ಲಪ್ಪ ಅಂತ ಕೇಳ್ತಾರೆ. ಅವ್ರು ನಿನ್ನ ಸಂಗೀತವನ್ನು ಎಲ್ಲ ಧಾರೆ ಎರೆದಿದ್ರು. ಇಲ್ಲಿ ಬಂದ ಮೇಲೆ ನೀ ಏನು ಮಾಡಿದಿ? ಆ ಸಂಗೀತವನ್ನು ಮರೆತಿ ಈ ಕೀರ್ತಿ, ಈ ಗೌರವ, ಒಂದು ಪ್ರತಿಷ್ಠೆಯ ಬೆನ್ನನ್ನು ಹತ್ತಿದಿ ನೀನು. ಎಷ್ಟು ದೊಡ್ಡ ಸಾಧಕನಾಗುವಂಥ ಲಕ್ಷಣಗಳೆಲ್ಲ ನಿನ್ನ ಕಡೆ ಅದಾವು. ಅದನ್ನೆಲ್ಲ ಬಿಟ್ಟು ಸಾಧನೆಯನ್ನು ಬಿಟ್ಟು ನೀನು. ಹೀಗಾಗಿ ಒಂದು ಅಹಂಕಾರ ಇದ್ದದ್ದು ನನ್ನೊಳಗೆ ಮನೆ ಮಾಡ್ತು. ಅದು ನಿನ್ನೆಲ್ಲ ವಿದ್ವತ್ತನ್ನು ಕೊಚ್ಚಿ ಹಾಕಿಬಿಟ್ಟೈತಿ. ನಿನ್ನೊಳಗೆ ಒಂದು ಛಲ ಅನ್ನೋದಿತ್ತು ಅಂತಂದ್ರೆ ನೀ ಆತ್ಮಹತ್ಯೆಯ ಒಂದು ಯೋಚನೆಯನ್ನು ಬಿಡು, ನಿನ್ನ ಮತ್ತೆ ಸಂಗೀತದೊಳಗೆ ಸಾಧನೆಯನ್ನು ಮಾಡು ಅಂತಂದು ಹೇಳಿ ಅವ್ರೇನಂತ ಹೋಗ್ಬಿಡ್ತಾರೆ. ಹೋದ ಕೂಡಲೇ ಏನಾಗ್ತೈತಿ ಅಂದರೆ ಮೆಟ್ಲ ಮೇಲೆ ಮತ್ತೆ ಕುಂತ್ಕೊಳ್ತಾನೆ. ಅದನ್ನೇ ಯೋಚನೆಯನ್ನು ಮಾಡ್ತಾ ಕುಂತಿರ್ತಾನೆ. ಆಮೇಲೆ ಇನ್ನು ಎದ್ದು ಮನೆಗೆ ಹೋಗಬೇಕು ಅಂತಂದು ಹೇಳಿ ವಿಚಾರವನ್ನು ಮಾಡೋದ್ರೊಳಗೆ ಏನಕ್ಕೈತಿ ಅಂದ್ರೆ, ಆ ಒಂದು ಹೊಂಡದ್ರೊಳಗೆ ಒಬ್ಬ ತರುಣಿ ಇದ್ದಕ್ಕೆ ಮುಳುಗನ್ನು ಹಾಕಿ ಆಕೆ ಮೆಟ್ಟಲ ಮೇಲೆ ಬರ್ತಿರ್ತಾಳೆ. ಮೆಟ್ಟಲ ಮೇಲೆ ಬರ್ತಿರ್ತಾ ಅವ್ರು ರಾತ್ರಿಗತ್ತಿ ಬೆಳದಿಂಗಳು, ಹಾಲಿನಂತೆ ಬೆಳದಿಂಗಳು ಇದ್ದಿರ್ತೈತಿ. ಆ ಬೆಳದಿಂಗಳಿನಲ್ಲಿ ಇವ ಮದುವೆನೂ ಆಗಿರೋದಿಲ್ಲ. ಅವಳನ್ನು ನೋಡ್ತಾನೆ, ಆ ತರುಣಿಯನ್ನು ನೋಡ್ತಾನೆ. ಇವ ಮನಸ್ಸು ಪೂರ್ತಿಯಾಗಿ ಚಂಚಲ ಆಗಿಬಿಡ್ತೈತಿ. ಅವಳು ಬೆನ್ನು ಹತ್ತಿ ಹೊಂಟ್ಬಿಡ್ತಾನೆ. ಅವಳು ಆ ಊರಿನ ಒಬ್ಬ ವೇಶ್ಯಾಗಿರ್ತಾಳೆ. ಆ ವೇಶ್ಯದಾಗ ಮುಂದೆ ತಾನು ಹಿಂದೆ ನೋಡಲಾರ್ದ ಮುಂದೆ ನಡೀತಾ ಇರ್ತಾಳೆ. ಆಕೆ ಬೆನ್ನು ಹತ್ತಿ ಹೋಗ್ತಾನೆ. ಆ ನಂತರ ಆಕೆ ತನ್ನ ಮನೆಗೆ ಹೋಗ್ತಾಳೆ. ಇವನು ಒಳಗೆ ಹೋಗಕ್ಕೆ ನಿಲ್ತಾನೆ. ಆವಾಗ ಅವನ ಮನೆಯ ಕಾವಲುಗಾರರು ಅವನನ್ನು ತಡೀತಾರೆ. ಮುಂದೇನಾಗ್ತೈತೆ ಅನ್ನೋದನ್ನು ಮುಂದಿನ ಇದ್ರೊಳಗೆ